ಸರ್, ಈಗ ಮುಖ್ಯಮಂತ್ರಿಗಳು ಅಥವಾ ಆ ರ್ಯಾಂಕ್ ಅಲ್ಲಿ ಇರೋರಿಗೆ ರಾಜ್ಯಪಾಲರು ಈ ತರ ಡಿಸಿಷನ್ ತಗೋಬೇಕು ಅಂತಂದ್ರೆ ಒಂದು ರಿಪೋರ್ಟ್ ಬೇಕಾಗುತ್ತೆ. ಒಂದು ಯಾವ ತನಿಖಾ ಸಂಸ್ಥೆಯಿಂದ ವರದಿ ಆಧಾರದ ಮೇಲೆ ಅವರು ಡಿಸಿಷನ್ ತಗೋಬೇಕಾಗುತ್ತೆ. ಆದ್ರೆ ಈಗ ಕಂಪ್ಲೇಂಟ್ ಖಾಸಗಿದಾರರು ಯಾರೋ ಒಬ್ರು ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ ಸಡನ್ ಆಗಿ ಅದನ್ನ ತಗೋಬೋದಾ ರಾಜ್ಯಪಾಲರು ಅಂತ ಅಕ್ಸೆಪ್ಟ್ ಮಾಡ್ಬೋದಾ? ಅದೇನೇ ನಾನು ನಿಮ್ಗೆ ಹೇಳಿದೆ, ಸಂವಿಧಾನದಲ್ಲೂ ಕೂಡ ಪವರ್ ಗವರ್ನರ್ಗೆ ಯಾವಾಗ ಕೊಟ್ಟಿರೋದು ಅಂತ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನೋಂಥದ್ದು ಮೊದಲು ಹೇಳಿತ್ತು. ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನು ರೆಕಮೆಂಡ್ ಮಾಡ್ತಾರೆ ಅದ್ರ ಮೇಲೆ ಗವರ್ನರ್ ಆ್ಯಕ್ಟ್ ಮಾಡಬೇಕು ಅಂತ. ಅದೇ ನಾನು ನಿಮ್ಗೆ ಹೇಳಿತ್ತು. ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಕೆಲವು ಸರಿ ಭ್ರಷ್ಟಾಚಾರ ನಡೆಸಿರೋಂಥದ್ದು ಮೇಲ್ನೋಟಿಗೆ ಸ್ಪಷ್ಟವಾಗಿ ಕಂಡು ಬಂದಾಗ ಅದನ್ನು ತಿರಸ್ಕಾರ ಮಾಡ್ಬೋದು. ಇಲ್ಲ ಅಂತ ಅಂದರೆ ಕಂಟ್ರೋಲೇ ಆಗೋದಿಲ್ಲ ಸಿಸ್ಟಮ್ ಅಂದ್ಕೊಂಡೇನೆ ಈ 5 ಜನ ಜಡ್ಜ್ಗಳಿರೋಂಥ ಬೆಂಚು ಸುಪ್ರೀಂ ಕೋರ್ಟ್ನ ಮಧ್ಯಪ್ರದೇಶ್ ಕೇಸ್ ಕನೆಕ್ಟೆಡ್ನಲ್ಲಿ ಆ ಪರ್ಮಿಷನ್ ಕೊಡ್ಬೋದು ಅಂತ ಹೇಳಿದ್ದು. ಬಟ್ ಅಲ್ಲೇನಿತ್ತಪ್ಪ ಅಂತ ಅಂದರೆ ಅಲ್ಲಿ ಒಂದು ಎನ್ಕ್ವೈರಿ ನಡೀತಾ ಇತ್ತು. ಅಲ್ಲಿ ಎನ್ಕ್ವೈರಿ ನಡೆದು ಪ್ರೈಮ ಫೇಸಿ ಬಂದಿತ್ತು, ಇವ್ರ ಮೇಲೆ ಅಪರಾಧ ಎಸಗಿದ್ದಾರೆ ಅಂತ. ಅದಾದ್ಮೇಲೆ ಪರ್ಮಿಷನ್ ಕೇಳಿದ್ದು. ಇಲ್ಲಿ ಗವರ್ನರ್ಗೆ ಅದು ಯಾವ ರೀತಿ ಎನ್ಕ್ವೈರಿ ಮಾಡಿ ಅವರು ಮಾಹಿತಿಗಳನ್ನು ಸಂಗ್ರಹಣ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ನೇರ ಗವರ್ನರೇ ಕೊಡ್ಬೋದಾ ಪರ್ಮಿಷನ್ ನೇರ ಅನ್ನೋಂಥದ್ದು ವೈಯಕ್ತಿಕವಾಗಿ ನನಗನ್ಸುತ್ತೆ. ಆಸ್ ಅನ್ ಅಡ್ವೊಕೇಟ್, ಗವರ್ನರ್ ಈಸ್ ನಾಟ್ ಅ ಇನ್ವೆಸ್ಟಿಗೇಟಿಂಗ್ ಆರ್ ಎನ್ಕ್ವೈರಿ ಆಫೀಸರ್. ಸೊ ಆ ಥರ ಇರೋದ್ರಿಂದ ಅವರು ಕೊಟ್ಟಿರೋಂಥದ್ದು ಬಹುತೇಕ ಕಾನೂನು ನಡಿನಲ್ಲಿ ಆ ಥರ ನಿಲ್ಲಲ್ವಾ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಈಗ 3 ಜನ ದೂರುದಾರರಿದ್ದಾರೆ. ಎಲ್ಲರೂ ಕೂಡ ಪ್ರತ್ಯೇಕವಾಗಿ ದಾಖಲಿಸಿದ್ದಾರೆ. ಅದನ್ನ ಒಂದು ಸಬ್ಜೆಕ್ಟ್ ಆಗಿ ತೆಗೆದುಕೊಂಡಿದ್ದಾರೆ. ಆದ್ರೆ ಇಲ್ಲಿ ವಿಷಯ ಏನಂತಂದ್ರೆ ರಾಜ್ಯಪಾಲರು ಆ 3 ದೂರುಗಳ ಅನ್ವಯ ಮಾಡಿದಾರ ಅಥವಾ ರಾಜಕೀಯ ಪ್ರೇರಿತವಾಗಿ ಈ ಕೆಲಸಗಳನ್ನ ಮಾಡ್ತಾ ಇದಾರೆ ಅಂತ. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿ ಡಿಫರೆನ್ಸ್ಗಳು ಬರ್ತಾ ಇದೆ. ಹಂಗಾಗಿ ಕಾನೂನಿನ ಮೇಲೆ ಒಂದಷ್ಟು ಜನರಿಗೆ ದೇಶದಲ್ಲೇ, ಇದು ಕರ್ನಾಟಕದಲ್ಲ, ದೇಶದಲ್ಲೇ ಒಂದು ನಂಬಿಕೆ ಹೋಗ್ತಾ ಇಲ್ಲ. ಮೊದಲನೇದಾಗಿ ಈ ದೂರುಗಳು ಎಷ್ಟೇ ಕೊಡಲಿ, ಅಫೆನ್ಸ್ ಏನು ಅನ್ನೋಂಥದ್ದನ್ನ ಫಸ್ಟ್ ನೋಡ್ತೀವಿ. ಇಲ್ಲಿರೋದು ಒಂದೇ ಒಂದು ಅಫೆನ್ಸ್. ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂಗೆ CM ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದು. ಅದಕ್ಕೆ 10 ನೀವು ಕಂಪ್ಲೇಂಟ್ಗಳನ್ನು ಒಂದು ಸೇಮ್ ಸಬ್ಜೆಕ್ಟ್ ಮ್ಯಾಟ್ರ್ ಕೊಟ್ಟರು ಕೂಡ ಆ ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನ್ನು ಸಾಕು ಅನ್ನೋಂಥದ್ದು ನನಗೆ ತಿಳಿದಿರೋಂಥ ವಿಚಾರ. ಅದು ಮತ್ತೊಂದು ಸರಿ ಅದೇ ಸಬ್ಜೆಕ್ಟ್ ಮ್ಯಾಟರ್ನಲ್ಲಿ ಇನ್ನೊಂದು ಸರಿ ಕೊಡೋಂಥ ಅವಶ್ಯಕತೆ ಬರೋದಿಲ್ಲ. ಕಾನೂನು ಮೇಲೆ ನೀವು ಹೇಳ್ದಂಗೆ ಜನರು ನಂಬಿಕೆ ಹೋಗ್ತಾ ಇದೆಯೋ ಇಲ್ವೋ ಅನ್ನೋಂಥದ್ದು ಏನಾಗುತ್ತೆ, ಜನರಿಗೆ ನಮ್ಗೆ ಹೇಳ್ತೀವಿ ಯಾವಾಗಲೂ ನಾವು ನಮ್ಮ ಕಾಲೇಜ್ ನಂತರ ಮತ್ತು ಅಡ್ವೊಕೇಟ್ ಆದಾಗಲೂ, ಜಸ್ಟಿಸ್ ನಾಟ್ ಓನ್ಲಿ ಶುಡ್ ಬಿ ಡನ್, ಇಟ್ ಶುಡ್ ಸೀಮ್ ಟು ಬಿ ಡನ್ ಅಂತ. ಅಂದರೆ ನ್ಯಾಯ ಬರೀ ಕೊಡೋವಂಥದ್ದೇ ಅಲ್ಲ, ನ್ಯಾಯ ಕೊಟ್ಟಿರೋಂಗೆ ಜನರಿಗೂ ಕೂಡ ಕಾಣಬೇಕು. ಹಾಗಾಗಿ ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋಂಥದ್ದು, ವಾಟ್ ಈಸ್ ದಟ್ ಇನ್ವೆಸ್ಟಿಗೇಷನ್ ಹಿ ಹಸ್ ಡನ್ which makes him to come to an opinion stating that CM has committed an offense ಅನ್ನೋಂಥದ್ದು, ಅದು ಬಹುಶಃ ಜನರಿಗೆ ಗೊತ್ತಾಗಿದ್ದಿದ್ರೆ ಇನ್ನೂ ಒಳ್ಳೆಯದಾಗ್ತಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ.